ಜನ. ಸ್ಕೂಲ್ ಫಸ್ಟು, ಮಿಕ್ಕಿದೆಲ್ಲ ನೆಕ್ಸ್ಟು. ರಾಯದುರ್ಗದಲ್ಲಿ ಇವತ್ತು ಮಳೆ ಬರುತ್ತೆ ಅನ್ಸುತ್ತೆ. ಮಳೆ ಜೊತೆಗೆ ಇವತ್ತು ರಾಯದುರ್ಗದಲ್ಲಿ ಹೂಮಳೆನೂ ಸುರಿಯುತ್ತೆ. ಹೌದಾ? ಅದೇನಮ್ಮ ಅದು ಹೂ ಮಳೆ ಅಂತ ಇದೆಯಲ್ಲಮ್ಮ. ಹೂಮಳೆ ಸುರಿಯುತ್ತೆ. ಯಾಕೆ ಗೊತ್ತಾ? ಯಾಕೆ ಹೇಳು? ಇವತ್ತು ಒಂಚೂರು ಹಠ ಮಾಡ್ದೆ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾಳಲ್ವಾ ನಮ್ ರಾಣಿ. ಅದು ಅಲ್ದೆ ಅಮ್ಮ ಬೇಗ ರೆಡಿ ಮಾಡು, ಸ್ಕೂಲಿಗೆ ಲೇಟ್ ಆಗತ್ತೆ ಅಂತ ಬೇರೆ ಹೇಳ್ತಿದ್ದಾಳೆ. ಮತ್ತೆ ಹೂಮಳೆ ಸುರಿಲೇಬೇಕಲ್ವಾ? ಸುರಿಲೇಬೇಕು. ಮತ್ತೆ ಇದೇನ್ ಸಾಮಾನ್ಯವಾದ ವಿಷಯನಾ? ಹೌದೇನಮ್ಮ? ಹೌದು. ಮತ್ತೆ ನಮ್ಮನು ಅಂದ್ರೆ ಏನು? ನಮ್ಮನು ಸ್ಕೂಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ತೋರ್ಸೋದು ಅಂದ್ರೇನು? ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ಯಾ ನನಗೆ ಈಗ. ದಿನ ಹೀಗೆ ಖುಷಿ ಖುಷಿಯಾಗಿ ನೀನ್ ಸ್ಕೂಲ್ಗೆ ಹೋದ್ರೆ ನನಗಷ್ಟು ಸಾಕು. ನಾನು ಖುಷಿಯಾಗಿರೋದು ಯಾಕೆ ಅಂದ್ರೆ ನನ್ನನ್ನ ಬೇಮಾಂಬಿಕಾ ಅಜ್ಜಿ ಕರ್ಕೊಂಡೋಗಿ ಆಚೆಗಡೆ ಆಟಾಡಿಸ್ತಾರೆ. ಸ್ಕೂಲ್ ಅಂದ್ರೆ ನನಗಿಷ್ಟನೇ ಇಲ್ಲ. ಆಟ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಭೀಮಾಂಬಿಕಾ ಅಜ್ಜಿ ಜೊತೆ ಆಚೆ ಹೋಗಿ ಖುಷಿಯಾಗಿ ಆಟಾಡ್ತೀನಿ. ಸರಿ ಬಾ, ನೀವೀಗ ಸ್ಕೂಲ್ಗೆ ಹೋಗ್ಬೋದು. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆಯಾ, ಮುದ್ದಾಗಿದೆ. ಹೌದಾ? ಹಾಗಾದ್ರೆ ಅಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೋಬೇಕಾ? ಭಾರಿ ಇದ್ಯಾ ಕಣೆ ನೀನು. ನಾನು ಯಾರು ಗೊತ್ತಲ್ಲ, ಡಿ.ಸಿ. ಪಲ್ಲವಿ ಮೇಡಮ್ ಮಗಳು. ಹೌದು, ನೀನ್ ನನ್ ಮಗಳೇನೆ. ನೀನ್ ನನ್ ಮಗಳು. ಹೌದು ಕಂದ, ನೀನು ನನ್ ಮಗಳೇ. ಇದೆಲ್ಲ ನಿನಗಷ್ಟು ತಿಳಿಯೋದಿಲ್ಲ ಬಿಡು. ಹೌದಾ? ನಿನಗೆ ಹೋಗ್ತಾ ಹೋಗ್ತಾ ಸಾಕ್ಷಿ ಸಮೇತ ನಾನೆಲ್ಲ ಅರ್ಥ ಮಾಡಿಸ್ತೀನಿ. ಮೇಡಮ್, ಅದೆಲ್ಲ ಸರಿ. ಇವಾಗ ನಾನೇನ್ ಮಾಡ್ಬೇಕು? ನನ್ ಬಿಸ್ನೆಸ್ ಕತೆ ಏನ್ ಮೇಡಮ್? ನೋಡ, ರಾಯದುರ್ಗದ ಸರ್ಕಲ್ನಾಗ ನಂದೊಂದು ಕಾಂಪ್ಲೆಕ್ಸ್ ಐತಿ. ಅದ್ರನಾಗ ನೀನ್ ಬಯಸಿದ ಅಂಗಡಿ ಹಾಕ್ಕೊಡ್ತೀನಿ ಬಿಡ. ಒಂದು 10-15 ಲಕ್ಷ ಆಗತ್ತಾ? ಆಗ್ಲಿ ಬಿಡ, ನಾನು ನೋಡ್ಕತೇನೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆತು ಆತು ಬಿಡು, ಒಳ್ಳೇದಾಗತ್ತೆ ಎಲ್ಲ. ಅಂದಾಗ ಗೀತಾ, ಈ ಪಲ್ಲವಿ ಮಗಳು ಎಲ್ಲಿ ಹುಟ್ಟಿದ್ದ? ಅನುನಾ? ಹಾ ಹೌದು ಮೇಡಮ್, ಮೈಸೂರಲ್ಲಿ ಹುಟ್ಟಿದ್ದು. ಮೈಸೂರಲ್ಲಿ ಯಾವ ಆಸ್ಪತ್ರೆ? ಅದು ಗೊತ್ತಿಲ್ಲ ಮೇಡಮ್. ಅವಳು ಮದ್ವೆ ಆಗಿ ಹೋದ್ಮೇಲೆ ಬರೀ ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ದಿದ್ದು. 2 ವರ್ಷ ಬಿಟ್ಟು ಅನುನ್ ಕರ್ಕೊಂಡ್ ಬಂದ್ಲು ಮೇಡಮ್. ಯಾಕೋ ಏನೋ ಗೊತ್ತಿಲ್ಲ, ಗಂಡನ್ ಬಿಟ್ಟು ಅನು ಜೊತೆಲೇ ಇದ್ದಾಳೆ. ಅಂದಾಗೆ ಆಕಿ ಗಂಡನ್ ಬಿಟ್ಟಿದ್ ಯಾಕಂತೆ? ನನ್ಗೇನು ಗೊತ್ತಿಲ್ಲ ಮೇಡಮ್. ನಮ್ಮ ಅಪ್ಪಂಗ್ ಗೊತ್ತಿರುತ್ತೆ. ಹಾ ಮೇಡಮ್, ಈಗ ನೆನ್ಪಾಯ್ತು. ಅವಳತ್ರ ಒಂದ್ ಟ್ರಂಕ್ ಇದೆ. ಅದನ್ನ ನೋಡ್ಕೊಂಡು ಯಾವಾಗ್ಲೂ ಮಾತಾಡ್ತಿರ್ತಾಳೆ. ಮಾತಾಡ್ತಾ ಮಾತಾಡ್ತಾ ಅಳ್ತಾ ಇರ್ತಾಳೆ ಮೇಡಮ್. ಹೌದಾ? ಏನದು ವಿಚಿತ್ರ? ನನ್ಗೂ ವಿಚಿತ್ರ ಅಂತ ಅನ್ಸುತ್ತೆ ಮೇಡಮ್. ಆದ್ರೆ ಅವಳು ಏನ್ ಮಾಡ್ತಾಳೆ ಗೊತ್ತಾ? ಯಾರಾದ್ರೂ ಹೋದ್ರೆ ಪಟ್ ಅಂತ ಟ್ರಂಕ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಏನು ಅಂತ ಕೇಳಕ್ ಹೋದ್ರೆ ಅದೇನೋ ಕಾಲೇಜ್ ನೆನ್ಪು ಅಂತ ಹೇಳ್ತಾಳೆ. ಏನೋ ರಹಸ್ಯ ಐತಿ, ಅದೇನು ಅಂತ ತಿಳ್ಕೊಬೇಕಾ? ಆ ಟ್ರಂಕ್ ವಿಷಯಕ್ಕೆ ನಾವ್ ಯಾರಾದ್ರೂ ಹೋದ್ರೆ ಒಂಥರ ಆಡ್ತಾಳೆ. ಗೀತಾ, ಆ ಟ್ರಂಕ್ ನೀನು ನನಗ್ ತಂದ್ಕೊಡ್ತೀಯಾ? ಯಾಕೆ? ನೋಡ, ನಾನ್ ಹೇಳಿದ್ ನೀನ್ ಕೇಳಿದ್ರೆ ನಿನ್ ಬಿಸ್ನೆಸ್ಗೆ ನಾನ್ ಹೆಲ್ಪ್ ಮಾಡ್ತೀನ.
ಅಥವಾ ಪಲ್ಲವಿ ವಿರುದ್ಧನೂ ಹೋಗಿ ನಿನಗೆ ಆ ಟೆಂಡರ್ ಕೊಡಿಸ್ತೀನಿ. ಹೌದಾ ಮೇಡಮ್, ನನಗೆ ಟೆಂಡರ್ ಕೊಡಿಸ್ತೀರಾ? ಹಾಗಾದ್ರೆ ಮೇಡಮ್, ಆ ಟೆಂಡರ್ನ ನಂದಾಗಿಸ್ಕೋಬೇಕು. ಟೆಂಡರ್ ಕೊಡ್ಸಕ್ ಆಗಲ್ಲ, ಎಥಿಕ್ಸ್ ಅಂತೆಲ್ಲ ಹೇಳಿದಾಳೆ ಮೇಡಮ್. ಅವಳ ಎದುರುಗಡೆ ನಾನ್ ನಿಲ್ಬೇಕು. ಪ್ಲೀಸ್ ಮೇಡಮ್, ಆ ಟೆಂಡರ್ನ ನಂಗೆ ಕೊಡ್ಸಿ. ಆತು ಬಿಡ, ಆದ್ರ ಆ ಟ್ರಂಕ್ ನನಗ್ ಬೇಕಷ್ಟೇ. ಅಯ್ಯೋ ಆಯ್ತು ಮೇಡಮ್, ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಈ ಕ್ಷಣದಿಂದ ನನ್ನ ನಿಯತ್ತು ನಿಮಗ್ ಮಾತ್ರನೇ. ನೀವ್ ಏನ್ ಕೇಳ್ತೀರಾ ಅದನ್ ಮಾಡೇ ಮಾಡ್ತೀನಿ. ಬಾಯ್ ಮೇಡಮ್, ಫೋನ್ ಮಡಗ್ತೀನಿ. ಏ ಪಲ್ಲವಿ, ಈಗ ನಿಂಗ್ ಮಾಡ್ತೀನಿ ಕಣೆ. ಭೀಮಾಂಬಿಕಾ ಅವ್ರನ್ನ ಬುಟ್ಟಿಗೆ ಹಾಕೊಂಡಿದ್ದೀನಿ. ಇದೇ ನಿಂಗ್ ಮಾರಿ ಹಬ್ಬ. ಇದ್ರಲ್ಲಿ ಬೇಡ, ಬಾಣ್ಲಿ ಎಲ್ಲ ಹೋಯ್ತು. ಈ ಮನೆಯಲ್ಲಿ ಒಂದ್ ಕಡೆ ಇಟ್ಟಿದ್ ವಸ್ತು ಒಂದ್ ಕಡೆ ಇರೋದಿಲ್ಲಪ್ಪ. ನನಗೇನಪ್ಪ ಮಾಡ್ಲಿ? ಅಯ್ಯೋ, ಇವಳನ್ನ ನಂಬ್ಕೊಂಡ್ರೆ ದೇವ್ರೆ. ಪಲ್ಲವಿಗ್ ಬೇರೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಎಲ್ಲಿ ಹೋಯ್ತು ಬಾಣ್ಲಿ? ಓ ದೇವ್ರೆ, ಅದನ್ನ ತೊಳಿಯಕ್ಕಿಟ್ಟಿದ್ದೆ, ಅವಳು ತೊಳಿಲೇ ಇಲ್ಲ ಅನ್ಸುತ್ತೆ. ಈ ಗೀತಾ ಒಬ್ಳು. ಗೀತಾ, ಅಳಿ ಅಂದ್ರೆ ಗೀತಾ ಎಲ್ಲಿ? ಗೊತ್ತಿಲ್ಲ ಅದೇ. ನಾನು ಲೋನ್ ಅಪ್ಲಿಕೇಶನ್ ಅವಳ ಕೈಲಿ ಕೊಟ್ಟಿದ್ದೆ, ಎಲ್ಲಿಟ್ಟಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ರಾಮ. ಏ ಗೀತಾ, ಗೀತಾ, ಗೀತಾ. ಅಯ್ಯೋ, ಅಮ್ಮ ಕೂಗ್ತಾ ಇದಾರೆ. ಇವಾಗ ಏನಾದ್ರು ನಾನು ಒಳಗಡೆ ಹೋದ್ರೆ ಅಮ್ಮ ಕೇಳ್ತಾರೆ ಎಲ್ಲಿ ಹೋಗಿದ್ದೆ ಅಂತ. ಏನ್ ಕಾರಣ ಕೊಡ್ಲಿ? ಏನ್ ಮಾಡೋದು? ಹಾ, ಯಾಕಮ್ಮ ಡಲ್ಲಾದ? ಇಲ್ಲ, ಪಲ್ಲವಿ ಮಗಳು ಅನ್ನು ಖುಷ್ ಖುಷಿಯಾಗಿ ಮೊದಲನೇ ಸಲ ಸ್ಕೂಲ್ಗೆ ಹೋಗೋಕ್ ರೆಡಿ ಆದ್ರೆ ನಾನ್ ಯಾಕೆ ಡಲ್ಲಾಗ್ಲಿ? ನನ್ಗೀಗ ಜಾಸ್ತಿ ಖುಷಿ ಆಗ್ತಿದೆ. ನಿನ್ ಬಾಯಲ್ಲಿ ಪಲ್ಲವಿ ಮಗಳು ಅನು ಅಂತ ಕೇಳೋದಕ್ಕೆ ತುಂಬಾ ಆನಂದ ಆಗುತ್ತೆ ಕಂದ. ಈ ಕ್ಷಣದಿಂದ ಈ ಮಗು ನಿಂದ. ಯಾವುದೇ ಕಾರಣಕ್ಕೂ ಯಾರಿಗೂ ಈ ಮಗು ನಂದು ಅಂತ ಗೊತ್ತಾಗಂಗಿಲ್ಲ.